ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಹೇಮಂತ್ ಸಿ ಶೇಖರ್. ಇವತ್ತು ನಿಮಗೆ ಒಂದು ದೈವ ಜಾನಪದ ನೃತ್ಯದ ಬಗ್ಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಬನ್ನಿ ನೇರವಾಗಿ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿರೋರಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳು ನಿಮಗೆ ಮುಂದೆ ಸಿಗ್ತಾ ಹೋಗುತ್ತೆ. ಇವತ್ತಿನ ವಿಡಿಯೋ ನಮ್ಮ ನಾಡಿನ ಹೆಮ್ಮೆಯ ಜನಪದ ನೃತ್ಯಗಳಲ್ಲಿ ಒಂದಾಗಿರ್ತಕ್ಕಂತಹ ವೀರಗಾಸೆ ನೃತ್ಯದ ಬಗ್ಗೆ. ಇವತ್ತು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇದು ವೀರಭದ್ರ ದೇವರನ್ನ ಸ್ತುತಿಸುವ ಒಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಆಚರಣೆ. ವೀರಭದ್ರ ಶಿವನ ಅಂಶ ಅಂತ ನಮಗೆಲ್ಲ ಗೊತ್ತಿದೆ. ಈ ವೀರಭದ್ರ ಕುಣಿತ ಅಥವಾ ಈ ವೀರಗಾಸೆ ಕುಣಿತಕ್ಕೆ ಒಂದು ಮಹತ್ವವಾದ ಘಟನಾವಳಿಯೇ ಮುಖ್ಯವಾದಂತಹ ಕಥಾವಸ್ತು. ಅದೇನು ಗೊತ್ತಾ? ದಕ್ಷ ಬ್ರಹ್ಮನು ಒಂದು ಯಜ್ಞವನ್ನು ತನ್ನ ಮನೆಯಲ್ಲಿ ಇಟ್ಕೊಂಡಾಗ ತನ್ನ ಮಗಳು ಮತ್ತು ಅಳಿಯನಾದ ಶಿವನನ್ನು ಕರೆಯೋದಿಲ್ಲ. ಈ ಸಮಯದಲ್ಲಿ ನಡೆಯುವ ಒಂದು ಘಟನಾವಳಿಯ ಚಿತ್ರಣವೇ ಈ ವೀರಗಾಸೆ ಕುಣಿತದ ಮುಖ್ಯ ಕಥಾವಸ್ತು. ಶಿವನು ಪ್ರಳಯ ಕಾಲದ ಭೈರವನಾಗಿ ಉಗ್ರವಾಗಿ ತಾಂಡವ ನೃತ್ಯ ಮಾಡುತ್ತಾ ಹಣೆಬೆವರು ತೆಗೆದು ನೆಲಕ್ಕೆ ಅಪ್ಪಳಿಸಿದ. ಆಗ ಜನಿಸಿದ ಗಂಡುಗಲಿ ವೀರಭದ್ರ. ವೀರಭದ್ರ ಶಿವನ ಆಜ್ಞೆಯಂತೆ ದಕ್ಷ ಬ್ರಹ್ಮನ ಯಾಗಶಾಲೆಗೆ ಹೋಗಿ ಅವನ ತಲೆಯನ್ನು ಚೆಂಡಾಡುತ್ತಾನೆ. ಈ ಸಂದರ್ಭದಲ್ಲಿ ವೀರಭದ್ರನು ತೋರಿದ ಪ್ರತಾಪದ ಪ್ರತೀಕವೇ ವೀರಗಾಸೆ ಎಂದು ಅಂದಿನಿಂದಲೇ ಈ ಕಲೆ ಬೆಳೆದು ಬಂದಿತೆಂದು ಕಲಾವಿದರು ಹೇಳ್ತಾರೆ. ಹಾಗೆ ಕರ್ನಾಟಕದ ವೀರಶೈವ ಜನಾಂಗದ ಮನೆದೇವರಾದ ವೀರಭದ್ರ ಹಲವು ರೀತಿಯಲ್ಲಿ ಆರಾಧನೆಗೊಳ್ಳುತ್ತಿದ್ದಾನೆ. ವೀರಭದ್ರನ ಪ್ರೀತ್ಯರ್ಥವಾಗಿ ಗುಗ್ಗಳ ಸೇವೆಯನ್ನು ನಡೆಸುವ ಭಕ್ತರು ವೀರಗಾಸೆ, ಪುರವಂತರ ಕುಣಿತ ಮುಂತಾದ ಕಲಾ ಸೇವೆಯನ್ನು ಅರ್ಪಿಸುತ್ತಾರೆ. ವಿಷ್ಣುವೇ ಮೊದಲಾದ ದೇವತೆಗಳ ಸೆರೆ ಹಿಡಿದು ದಕ್ಷ ಬ್ರಹ್ಮನ ಶಿರವನ್ನು ಕಡಿದು ಅಗ್ನಿಗೆ ಆಹುತಿ ಕೊಟ್ಟು ಸರಸ್ವತಿಯ ಕೂಗನ್ನೇ ಕೊಯ್ದು ಅಗ್ನಿಯ ನಾಲಿಗೆಯನ್ನು ಸೀಳಿ ಸಪ್ತಭಾಗ ಮಾಡಿ 66 ಕೋಟಿ ರಾಕ್ಷಸರನ್ನು ಕಣ್ಣಿನಿಂದ ಸುಟ್ಟು ಕೆಂಡದ ಓಕಳಿಯನ್ನು ಆಗುತ್ತಾ ಬರುತ್ತಿರಲು ಆಗ ದಕ್ಷನ ಪತ್ನಿಯು ಪಾದಕ್ಕೆ ಬಂದು ಎರಗಲು ಆಗ ನಮ್ಮ ಶ್ರೀ ವೀರಭದ್ರೇಶ್ವರನು ಅವಳ ಪತಿಗೆ ಕುರಿಯ ತಲೆ ಇಟ್ಟು ಕೈಲಾಸಕ್ಕೆ ಶಿವನ
ವಿಮಾನದ ಮೇಲೆ ಊರಿಗೆ ಹೂಗಳನ್ನ ಬಿಡಿ. ಈ ವೀರಗಾಸೆ ಸಾಮೂಹಿಕ ನೃತ್ಯವನ್ನೊಳಗೊಂಡ ಕರ್ನಾಟಕದ ಒಂದು ಜನಪದ ಕಲೆ. ಶೈವ ಸಂಪ್ರದಾಯದ ಧಾರ್ಮಿಕ ವೀರ ನೃತ್ಯ. ನೃತ್ಯದ ನಡುವೆ ಕನಿಷ್ಠ 2 ಕಲಾವಿದರು ಸೇರಿ ಒಡಪು ಹೇಳುವ ಕಾರ್ಯಕ್ರಮ ನಡೆಸಿಕೊಟ್ರೆ ಗರಿಷ್ಠ 30 ಮಂದಿ ಇದರಲ್ಲಿ ಭಾಗವಹಿಸುತ್ತಾರೆ. ವೀರಗಾಸೆ ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಒಂದು ಪ್ರಮುಖ ಭಾಗವಾಗಿದೆ. ಇದು ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಪ್ರಮುಖ ಪಾತ್ರ ವಹಿಸಿದೆ. ಈ ಕುಣಿತವು ವೀರಭದ್ರ ದೇವರ ಭಕ್ತರಿಗೆ ಭಕ್ತಿ ಮತ್ತು ಶ್ರದ್ಧೆಯನ್ನು ವ್ಯಕ್ತಪಡಿಸಲು ಒಂದು ಮಾರ್ಗವಾಗಿದೆ. ಅಷ್ಟೇ ಅಲ್ಲ, ಸಾಮಾನ್ಯವಾಗಿ ಮದುವೆ, ಗೃಹ ಪ್ರವೇಶ, ಜಾತ್ರೆ, ಉತ್ಸವ, ಹಬ್ಬ ಹರಿದಿನಗಳಲ್ಲಿ ವೀರಭದ್ರನ ಕುಣಿತವನ್ನು ನಾವೆಲ್ಲರೂ ಕಣ್ತುಂಬಿಕೊಳ್ಬೋದು. ಇದಿಷ್ಟು ಈ ವೀರಗಾಸೆ ನೃತ್ಯದ ಬಗ್ಗೆ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀವಿ ಅಂದರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಧಾರ್ಮಿಕ ಆಚರಣೆ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದ.